ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸೋಕ್ಕೆ ಹೊರಟಿದ್ದೀನಿ ಅಂದರೆ, ಬದುಕಿನಲ್ಲಿ ರಾಯರಿದ್ದಾರೆ, ಭರವಸೆಯೂ ಕೂಡ ಹಾಗೆ ಇರಲಿ ಎಂದು ನಾನು ತಿಳಿಸೋದಕ್ಕೆ ಹೊರಟಿದ್ದೇನೆ. ಹೌದು, ಭರವಸೆಯನ್ನು ನಾವು ಗಿಡದಿಂದ ಬೆಳೆಸಿ ಮರವಾಗಿಸಬೇಕು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಭರವಸೆನೇ ಇಲ್ಲ ಅಂತ ಅಂದರೆ ಯಾವ ಕೆಲಸ ಕೂಡ ಆಗಲ್ಲ. ರಾಯರಿದ್ದಾರೆ ಅನ್ನುವಂತಹ ನಂಬಿಕೆಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಭರವಸೆಯ ಗಿಡದಿಂದ ಮರವನ್ನು ಬೆಳೆಸಿ ನೀವು ಮುನ್ನುಗ್ಗಬೇಕು. ನನ್ನ ಕೈಲಿ ಏನೂ ಆಗಲ್ಲ, ಯಾರೋ ಏನೋ ಅಂದರು, ನಿನ್ನ ಕೈಲಿ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾವು ಕೂತ್ರೆ ನಮ್ಮ ಜೀವನ ಹಾಳಾಗುತ್ತೆ. ಸೊ ಅದೇ ಯಾರೋ ಏನೋ ಮೂರನೇ ವ್ಯಕ್ತಿಗಳಂದರು, ನಮ್ಮ ಕೆಲಸ ನಾವು ಮಾಡಬೇಕು, ಅದರ ಪ್ರತಿಫಲ ದೇವರಿಗೆ ಬಿಡಬೇಕು ಅಂತ ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ದರೆ ಅದು ನಮ್ಮ ರಾಯರಿಗೆ ಆಶೀರ್ವದಿಸಲು ಒಂದು ಹುಮ್ಮಸ್ಸು ಅಂತಲೇ ಅನ್ಬೋದು. ನಾವು ಒಳ್ಳೆ ಕೆಲಸ ಮಾಡಿದ್ರೆ ರಾಯರು ಯಾಕೆ ಆಶೀರ್ವಾದ ಮಾಡಲ್ಲ ಅಲ್ವಾ? ಸೊ ಅದೇ ರೀತಿ ರಾಯರು ಕೂಡ ನಮ್ಮ ಜೊತೆಯಲ್ಲೇ ಇರ್ತಾರೆ. ಮಾಡು, ಇನ್ನೂ ಮುನ್ನುಗ್ಗು ಅಂತ ಹೇಳ್ತಾ ಇರ್ತಾರೆ. ರಾಯರ ಆಶೀರ್ವಾದ ಪಡೆಯೋದು ಸುಲಭ ಅಲ್ಲ, ಹಾಗಂತ ಕಷ್ಟನೂ ಕೂಡ ಅಲ್ಲ. ಹೇಳ್ತಾ ಭಕ್ತಿಯಿಂದ ಪ್ರೀತಿಯಿಂದ ನಾವು ಮಾಡುವಂತಹ ಕೆಲಸವನ್ನು 100% ನಾವು ನಮ್ಮ ಕಷ್ಟವನ್ನು ಮೀರಿ ನಾವು ಮಾಡಬೇಕು ಆ ಕೆಲಸವನ್ನು. ಆವಾಗ ಮಾತ್ರ ದೇವರು ನಮಗೆ ಒಲಿಯೋದು, ರಾಯರು ನಮಗೆ ಒಲಿದು ಆಶೀರ್ವಾದ ಮಾಡೋದು, ಹಾಗೆ ಮುನ್ನುಗ್ಗು ಅಂತ ಸ್ಫೂರ್ತಿ ಕೂಡ ಕೊಡ್ತಾರೆ. ಸೊ ಅದೇ ರೀತಿ ನಾವು ಕೂಡ ಅಷ್ಟೇ, ನಮ್ಮ ಕೆಲಸವನ್ನು ಯಾರೋ ಮೂರನೇ ವ್ಯಕ್ತಿಗಳಿಗೋಸ್ಕರ ನಿಲ್ಲಿಸೋದಾಗಿರ್ಬೋದು, ನಮ್ಮ ಮನಸ್ಸನ್ನು ಕೆಡಿಸ್ಕೊಂಡು ನಮ್ಮ ಜೊತೆ ಯಾರೂ ಇಲ್ಲ ಅಂತ ನಿಂತ್ಕೊಳ್ಳೋದಾಗಿರ್ಬೋದು, ಕೂರೋದಾಗಿರ್ಬೋದು. ಹಾಗೆ ಕಷ್ಟ ಯಾರಿಗೆ ತಾನೇ ಇರಲ್ಲ. ಎಷ್ಟೋ ಜನಕ್ಕೆ ತಾವು ಮಾಡದೇ ಇರೋ ಕಷ್ಟಕ್ಕೆ ಅವರು ತಲೆ ಒಡ್ಡಿ ನಿಂತಿರ್ತಾರೆ, ನಮ್ಮ ಕಷ್ಟ ಅಂತ. ಸೊ ಅವ್ರ ಮುಂದೆ ನಾವು ಎಷ್ಟೋ ಪಾಲು ವಾಸಿ.